ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ತಪ್ಪದೆ ಈ ಒಂದು ಕೆಲಸವನ್ನ ಮಾಡಿ. ಕೇಂದ್ರ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗೋಸ್ಕರ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಿರ್ತಾರೆ. ಅದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಒಂದು. ಈ ಒಂದು ಯೋಜನೆಯಲ್ಲಿ ನೀವು ಕನಿಷ್ಠ 250 ರೂಪಾಯಿಯಿಂದ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಮಗಳ ಭವಿಷ್ಯಕ್ಕೆ 21 ವರ್ಷ ಆದ ಬಳಿಕ ವರ್ಷಕ್ಕೆ 8.2% ಬಡ್ಡಿಯ ಜೊತೆಗೆ ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಹೂಡಿಕೆಯನ್ನ ಮಾಡಿದ್ರಿ ಅಂತಂದ್ರೆ ನಿಮಗೆ 69 ಲಕ್ಷ ರೂಪಾಯಿವರೆಗೆ ರಿಟರ್ನ್ ಸಿಗುತ್ತೆ. ಇದರಿಂದ ನಿಮ್ಮ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಬಹುದು. ಅಥವಾ ನಿಮ್ಮ ಮಗುಗೆ ಎಕ್ಸಾಂಪಲ್ 18 ವರ್ಷ ತುಂಬಿದೆ ಅನ್ಕೊಳ್ಳೋಣ, ಅಂದರೆ ಸೆಕೆಂಡ್ PUC ಪಾಸ್ ಆಗಿರುತ್ತೆ. ಅದಾದ ಬಳಿಕ ಆಕೆ ಓದ್ತೀನಿ ಅನ್ನುವಂತಹ ಯಾವುದೇ ಒಂದು ಡಿಗ್ರಿಯನ್ನ ಅವರು ಅಂದುಕೊಂಡಂತಹ ಕಾಲೇಜಿನಲ್ಲಿ ಉತ್ತಮವಾದ ಒಂದು ಕೋರ್ಸ್ ಅನ್ನ ಕೊಡಿಸಲಿಕ್ಕೆ ಈ ಒಂದು ಹಣ ಸಂಪೂರ್ಣವಾಗಿ ನಿಮಗೆ ಬಳಕೆ ಆಗುತ್ತೆ. ನೀವು ತಿಂಗಳಿಗೆ 250 ರೂಪಾಯಿಯಿಂದ ಎಷ್ಟು ಬೇಕಾದರೂ ಹಣವನ್ನ ಹೂಡಿಕೆ ಮಾಡಬಹುದು. ಗರಿಷ್ಠ ತಿಂಗಳಿಗೆ 1.5 ಲಕ್ಷ ರೂಪಾಯಿವರೆಗೆ ನೀವು ಆಗ್ತಾ ಹೋಗಬಹುದು. 21 ವರ್ಷ ಆದ ಬಳಿಕ ನಿಮಗೆ 11,000 ರೂಪಾಯಿಯಿಂದ 69 ಲಕ್ಷ ರೂಪಾಯಿವರೆಗೆ ರಿಟರ್ನ್ ಸಿಗುತ್ತೆ. ಇದು ನೀವು ಎಷ್ಟು ಅಮೌಂಟ್ ಅನ್ನ ಪ್ರತಿ ತಿಂಗಳು ಕಟ್ತಾ ಹೋಗ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕಟ್ಟಿದಂತಹ ಈ ಹಣಕ್ಕೆ ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಇದಕ್ಕೆ ಭದ್ರತೆಯನ್ನ ನೀಡ್ತಾ ಇದೆ. ಬರೀ 250, 1,000, 2,000 ಹೀಗೆ ಕಟ್ತಾ ಹೋದ್ರೆ ಹೇಗೆ 69 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ತುಂಬಾ ಜನಕ್ಕೆ ಸಂದೇಹ ಇರಬಹುದು. ಆದ್ರೆ ಇದಕ್ಕೆ ಹೇಳ್ತಾರೆ ಪವರ್ ಆಫ್ ಕಾಂಪೌಂಡಿಂಗ್ ಅಂತ. ಈ ಕಾಂಪೌಂಡಿಂಗ್ ವರ್ಕ್ ಆಗೋದು 21 ವರ್ಷ ಆದ ಬಳಿಕ. 21 ವರ್ಷದಲ್ಲಿ ನೀವು ಕಟ್ಟಿದಂತಹ ಹಣಕ್ಕೆ 8% ರಿಟರ್ನ್ಸ್ ನ ಲೆಕ್ಕಾಚಾರದಲ್ಲಿ ಈ ಹಣ ನಿಮಗೆ ಸರ್ಕಾರದಿಂದ ಸಿಗುತ್ತೆ. ಜೊತೆಗೆ ಇದಕ್ಕೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಕೂಡ ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇದು ನೀವು ಸೇವ್ ಮಾಡಿ ಹೂಡಿಕೆಯನ್ನ ಮಾಡ್ತಾ ಇರೋದು. ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ನಿಮ್ಮ ಹೆಣ್ಣು ಮಗು 10 ವರ್ಷದ ಒಳಗಡೆ ಇರಬೇಕಾಗುತ್ತೆ. ನಿಮ್ಮ ತಂದೆ ತಾಯಿ ಅಥವಾ ಪೋಷಕರು ಇಲ್ಲ ಅಂತಂದ್ರೆ ಗಾರ್ಡಿಯನ್ ಹೆಸರಿನಲ್ಲಿ ಈ ಒಂದು ಖಾತೆಯನ್ನ ತೆರೆಯಬೇಕು. ಒಂದು ಕುಟುಂಬಕ್ಕೆ ಕೇವಲ 2 ಹೆಣ್ಣು ಮಗಳಿಗೆ ಮಾತ್ರ ಈ ಒಂದು ಖಾತೆಯ ಅವಕಾಶ ಕಲ್ಪಿಸಲಾಗಿರುತ್ತದೆ. ನೀವು ಇದನ್ನ ಮಾಡಿಸಲು ಎಲ್ಲಿ ಹೋಗಬೇಕು ಅಂತಂದ್ರೆ SBI ಬ್ಯಾಂಕ್, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಸೇರಿದಂತೆ ಇತರೆ ಸರ್ಕಾರಿ ಯಾವುದೇ ಬ್ಯಾಂಕ್ ನಲ್ಲಿ ಖಾತೆಯನ್ನ ತೆರೆಯಬಹುದು. ಮತ್ತು ಪೋಸ್ಟ್ ಆಫೀಸ್ ನಲ್ಲಿ ಇದಕ್ಕೆ ಪ್ರತ್ಯೇಕ ಪ್ರಾಧಾನ್ಯತೆಯನ್ನ ನೀಡಿದ್ದಾರೆ. ಇದಕ್ಕೆ ಈಗಲೇ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಭೇಟಿ ಮಾಡಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಮ್ಮ ಹೆಣ್ಣು ಮಗುವಿಗೂ ಕೂಡ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಅಂತ ಹೇಳಿ ಈಗಲೇ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿ. ಈ ಯೋಜನೆಯನ್ನ ನೀವು 15 ವರ್ಷ ಕಟ್ಟಬೇಕಾಗುತ್ತೆ. ಪ್ರತಿ ತಿಂಗಳು ಕೂಡ ನೀವು ಎಷ್ಟು ಅಮೌಂಟ್ ಅನ್ನ ಸ್ಟಾರ್ಟ್ ಮಾಡಿರ್ತೀರಾ ಅಷ್ಟನ್ನ. ನಂತರ 21 ವರ್ಷಕ್ಕೆ ಇದನ್ನ ಮಾಡಿಸಿರ್ತೀರಾ ಅಂದ್ರೆ 6 ವರ್ಷ ಇದನ್ನ ಕಟ್ಟೋ ಆಗಿಲ್ಲ. ಹಣನ ಬೆಳೆಯೋದಕ್ಕೆ ನೀವು ಬಿಡಬೇಕಾಗತ್ತೆ. ನಿಮ್ಮ ಹೆಣ್ಣು ಮಗುವಿಗೆ 18 ವರ್ಷ ಆದ ಬಳಿಕ ನೀವು ಇದಕ್ಕೆ ವಿತ್ಡ್ರಾವಲ್ಗೆ ನೀವು ಅಪ್ಲೈ ಮಾಡಬಹುದಾಗಿದೆ. ಆದ್ರೆ ಇದನ್ನ ನೀವು ಸುಮ್ಮನೆ ವಿತ್ಡ್ರಾ ಮಾಡೋ ಆಗಿಲ್ಲ. 50% ಅಮೌಂಟ್ ಅನ್ನ ನೀವು ಶಿಕ್ಷಣಕ್ಕೆ ಅಂತ ಕಾರಣ ಕೊಟ್ಟು ವಿತ್ಡ್ರಾ ಮಾಡಬಹುದು. ಈ ಯೋಜನೆಯ ಮೆಚುರಿಟಿ ಅವಧಿ ಬಂದು 21 ವರ್ಷ. ಅದಾದ ಬಳಿಕ ನೀವು ಯಾವುದೇ ರೀತಿಯ ಕಾರಣ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ ನಿಮ್ಮ ಸಂಪೂರ್ಣ ಹಣವನ್ನ 21 ವರ್ಷ ಆದ ಬಳಿಕ ವಿತ್ಡ್ರಾ ಮಾಡ್ಕೋಬಹುದು. ಈ ಮೆಚುರಿಟಿ ಹಣ 69 ಲಕ್ಷ ರೂಪಾಯಿವರೆಗೆ ಇರುತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟೋ ಆಗಿರೋದಿಲ್ಲ. ಹಣ ಹಾಕಿದಾಗ ಟ್ಯಾಕ್ಸ್ ಡಿಡಕ್ಷನ್ 80C ಅಡಿಯಲ್ಲಿ ನೀವು ಇದನ್ನ ಕ್ಲೈಮ್ ಮಾಡಬಹುದು. ಅಂದರೆ ನಾನು ಆಗ್ಲೇ ಹೇಳ್ದಾಗೆ ನಿಮಗೆ ಇದು ಸೇವಿಂಗ್ಸ್ ನಲ್ಲಿ ಮಾಡಿರುವಂತಹ ಹೂಡಿಕೆ ಹಣ, ಆದ್ದರಿಂದ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಾಗೋದಿಲ್ಲ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮ್ಮ ಹೆಣ್ಣು ಮಗುವಿನ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಜನನ ದೃಢೀಕರಣ ಪತ್ರ ಇರಬೇಕಾಗುತ್ತೆ, ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕಾಗುತ್ತೆ, ತಂದೆ ತಾಯಿಯ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತೆ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಜೊತೆಗೆ ಹಣ ಇದ್ರೆ ನೀವು ಹೂಡಿಕೆಯನ್ನ ಸ್ಟಾರ್ಟ್ ಮಾಡಬಹುದು. ಒಟ್ಟಾರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಂದ್ರೆ ಸರ್ಕಾರವೇ ಹೆಣ್ಣು ಮಗುವಿಗೋಸ್ಕರ ಕೊಟ್ಟಿರುವಂತಹ ಗ್ಯಾರಂಟಿ ಸ್ಕೀಮ್. ಈ ಯೋಜನೆಯಲ್ಲಿ ನೀವು ಸಹ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿ ಈಗಲೇ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಪ್ಲೈ ಮಾಡಿ. ಇದರ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ, ಈಗಲೇ ಚೆಕ್ ಮಾಡಿ. ಹೆಚ್ಚಿನ ಸರ್ಕಾರಿ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.